ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿ ಅಂದ್ರ ಬರ್ರಿ ತಿಂಡಿ ಮಾಡಿದ್ರು. ಏನ್ ಬೇಡ ಮಾವಯ್ಯ. ಅವ ಎಲ್ಲಿ ಅವ ಯಾವನವನು ಸಾನ ಬಗ್ಗೆ ಅಪಪ್ರಚಾರ ಮಾಡ್ತಾವನಂತೆ. ಅವನು ಇವ್ರ ಏನಾದ್ರೆ ಹೇಳಿ ಮುಂದಿನ ನಾನು ನೋಡ್ಕೊತೀನಿ. ಅದು ಅವನು ಅಲ್ಲವ ಸಮಸ್ಯೆ ಶುರು ಆಗಿದ್ದಕ್ಕೆ ನಂಗೆ ಹೇಳ್ಬೇಕು ತಾನೆ. ಈಟೋದ್ಗೆಲ್ಲ ಮುಗ್ಸಾಕ್ಬಿಡ್ತಿದ್ದೆ. ಅದು ಸಣ್ಣ ಇಸ್ಯ ಕಣಪ್ಪ. ಹುಸಿ ಸಮಯ ಕೊಟ್ರೆ ತಾನಾಗೆ ಸೊರೋಯ್ತದೆ. ಆದ್ರೆ ನಿನ್ ಕರ್ಸಿದ್ದು ಆ ಇಸ್ಯಕ್ಕಲ್ಲ. ಆ ವಿಷಯ ಅಲ್ವಾ ಮತ್ತಿನ್ಯಾ ಇಸ್ಯವ? ಏನ ತೊಂದ್ರೆನಾ ಅವ? ಏನ ಇದ್ರೆ ಹೇಳವ. ಯಾವುದೇ ತೊಂದರೆ ಆಗಿದ್ರು ನಿಮ್ಮ ಹತ್ರ ಸುಳ್ಯಕ್ಕೂ ಬಿಡಕ್ಕಿಲ್ಲ. ಅದು ಚಾನ ಮುಖ್ಯ ದಿಸ್ಯ. ಇಲ್ಲಿ ಮಾತಾಡೋದು ಬೇಡ. ಬಾ ಒಳಗ್ ಬಾ. ಗೋಪಾಲಪ್ಪ, ಅವ್ವ ಏನೋ ಮುಖ್ಯವಾದ ವಿಚಾರ ಹೇಳ್ಬೇಕು ಅಂತ ಸಾಹೇಬ್ರನ್ ಕರ್ಕೊಂಡು ಹೋದ್ರಲ್ಲ, ಏನ್ ವಿಷಯ? ನಂಗೂ ಗೊತ್ತಿಲ್ಲ ಕಣವ ಏನ್ ವಿಷಯ ಮಾತಾಡ್ಬೇಕು ಅಂತ. ಏನ್ ವಿಷಯ ಇರ್ಬೋದು? ದೊಡ್ಡರ ವಿಷಯ ನಮ್ಗೆ ಯಾಕೆ ಮಕ್ಕಳೇ? ಬಡವ ನೀವು ಮಡಗ್ದಂಗೆ ಇರುವಂತ ನಾವಿರ್ಬೇಕು. ನಡಿ, ನಮ್ಮ ಕೆಲಸ ಏನಿದೆ ಅದು ಮಾಡೋಣ. ಅಮರೇ, ಇಲ್ಲಿ ಯಾಕೆ ಕುತ್ಕೊಂಡು ಮಾತಾಡೋದು? ಮನೆಗೆ ಬನ್ನಿ, ಒಂದಿಷ್ಟು ಒಂದು ತಿನ್ಕೊಂಡು ಮಾತಾಡಿವ್ರಂತೆ. ಯೋ ಅನ್ನೋಗಿನ್ನು ಯೋನು ಬೇಡ, ನಿನ್ ಬಾಯಲ್ಲಿ ಪುಟ್ಟ ಕೇಳ್ತೀನಿ. ಹೇಳಿ. ಖಂಡಿತವ ಲಗ್ನ ದಿವಸ ಮಾತಾಡ್ತೀನಿ ಅಂತ ಹೇಳಿದ್ಯಲ್ಲ, ಕಂಟಿ ಬಂದಿದ್ದ ಅಲ್ವೇ, ಮಾತಾಡಿದ್ಯಾ? ಅಯ್ಯ ಬಿಡು, ನೀನು ಹೇಳಿರ್ತೀಯ ಅಂದ್ಮ್ಯಾಕೆ ಅವನು ತೂಟಿಗೆ ಪಿಟಿಕ್ ಅಂದೆ ಒಪ್ಕೊಂಡಿರ್ತಾನೆ. ಯೋನು ಹೇಳ್ದ ಎಂತ ಹುಡುಗಿ ಬೇಕು ಏನು ಎತ್ತ ಯೋನಾನ ಹೇಳಿದ್ನ? ಅಮರೇ, ಅದು ಯಾಕೆ ಪುಟ್ಟಕ್ಕ ಒಪ್ಕೊಳ್ಳಿಲ್ವೇ? ಇಲ್ಲ ಅಮರೇ, ಹೊಳಿ ಅಂದ್ರು ನನ್ನ ಮಾತನ್ನೇ ಕೇಳ್ತಿಲ್ಲ. ಮಗಳನ್ನ ಜೀವ ಅನ್ಕೊಂಡಿರೋ ಅಳಿಯಂಗೆ ಇನ್ನ ಮದುವೆ ಮಾಡ್ಕೊಂತ ನೀನು ಹೇಳ್ಬೋದೇನವ? ಮನೆಯಾಗಿದ್ರೆ ಒಬ್ಬನು ಮದುವೆ ಬಗ್ಗೆನೇ ಮಾತಾಡ್ತವ್ರೆ. ಇಲ್ಲಿ ಮೊದಲು ನೀವು ಅದನ್ನೇ ಹೇಳ್ತಿದ್ರ ಅಲ್ಲ. ನಿಮ್ಗೆ ಯಾರಿಗೂ ನನ್ನ ಸಂಕಟ ಅರ್ಥನೇ ಆಯ್ತಿಲ್ಲವಾ? ಮತ್ ನೀನು ಅದನ್ನೇ ಹೇಳ್ತಿದ್ರೆ ನಾನು ನಿನ್ನ ಒಬ್ಬ ಅಂತಾನೂ ಕರೆಯಕ್ಕಿಲ್ಲ. ಈಗಾಗಲೇ ಜೀವ ಕಳ್ಕೊಂಡು ಒಂಟಿಯಾಗಿರೋ ನನಗೆ ಇನ್ನೊಂದು ಜೀವದ ಜಂಟಿ ಬೇಕಾಗಿಲ್ಲ. ನಿನ್ ಮಾತನ್ನು ಒಪ್ಕೊಳ್ಳಿಲ್ವೇ ಪುಟ್ಟಕ್ಕ? ಅಂದ್ರೆ ಬಿಡು, ಇನ್ಮ್ಯಾಕ್ ನನ್ನ ಮಗ ಜೀವಮಾನ ಪೂರ್ತಿ ಒಂಟಿ ಜೀವನ ಬಾಳ್ತಾನೆ. ನಾನು ಕ್ಷಮಿಸ್ಬಿಡಿ ಅಮ್ಮವ್ರೆ. ಅಳಿಯಂದ್ರಿಗೆ ಈಸ್ಯನ ಮನವರಿಕೆ ಮಾಡ್ಕೊಡಕ್ಕಾಗಲಿಲ್ಲ. ನಿಮಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳಕ್ಕೂ ಆಗಲಿಲ್ಲ. ಈ ಪುಟ್ಟಕ್ಕ ಈ ಈಸ್ಯದಾಗೆ ಸ್ವಾತಾದ್ಲು. ಅಯ್ಯಯ್ಯ, ಇದಕ್ಕೆ ನೀನು ಯಾಕೆ ನೊಂದ್ಕತೀಯ ಪುಟ್ಟಕ್ಕ? ಇದ್ರಾಗ ನಿನ್ಗೆ ಏನು ತಪ್ಪಿಲ್ಲ ಬಿಡು. ಇಲ್ಲ ಅಮ್ಮವ್ರೆ, ನಿಮಗೆ ಭರವಸೆ ಕೊಟ್ಟು ನಿಮ್ಮ ಮನಸ್ಸಿನಾಗ ಆಸೆ ಹುಟ್ಟಿಸಿ ಸುಳ್ಳು ಮಾಡ್ಬಿಟ್ನಲ್ಲ. ನಿನ್ ಭರವಸೆ ಯಾವತ್ತೂ ಸುಳ್ಳಾಗಕ್ಕಿಲ್ಲ ಪುಟ್ಟಕ್ಕ. ಆದ್ರೆ ಇಲ್ಲಿ ಸುಳ್ಳಾಯ್ತಾ ಇರೋದು ಕಂಟಿ ಮ್ಯಾಕೆ ನಾವಿಟ್ಟಿರೋ ನಂಬಿಕೆ. ಎಲ್ರಿಗಿಂತಲೂ ಸ್ಯಾನೆ ಅಳ್ದು ತೂಗಿ ಮಾತಾಡೋಳು ನೀನು. ಆದ್ರೆ ಅವನು ನಿನ್ ಮಾತಿಗೂ ಬೆಲೆ ಕೊಟ್ಟಿಲ್ಲ ಅನ್ನಕ್ಕೆ ಅವನು ಸ್ಯಾನೆ ಆಟಕ್ಕೆ ಬಿದ್ದವನೇ ಅಂತಲೇ ಅರ್ಥ. ಆಟಕ್ಕೆ ಬಿದ್ದಿರೋ ಮಗನ ಹೆಂಗ್ ದಾರಿಗೆ ತರಬೇಕು ಅನ್ನೋದು ನನಗೂ ಸಂದಾಗ ಗೊತ್ತಾಯಿದೆ ಪುಟ್ಟಕ್ಕ. ಈ ಕಿತ ಮಾತ್ರ ನಾನು ಅವನ ಸುಮ್ಮನೆ ಬಿಡಾಕಿಲ್ಲ. ನೋಡೆ ಬಿಡುಮ್ಮ, ಅವ್ವನ ಇಲ್ಲ ಮಗನ ಅಂತ. ನಾನೇನು ಬರ್ತೀನಿ ಪುಟ್ಟಕ್ಕ.
ಅಳಿಯಂದ್ರು ಮಾತು ಕೇಳ್ತಾ ಇಲ್ಲ, ಅಮ್ಮ ಅವರು ಹಠ ಬಿಡ್ತಾ ಇಲ್ಲ. ಇದು ಎಲ್ಲಿಗೋಗಿ ನಿಲ್ತದೋ ಏನೋ. ಒಪ್ಕೊಳ್ಳಿಲ್ವೇ? ಇಲ್ಲ ಮಾರೆ. ಕಂಟಿ, ಏ ಕಂಟಿ ಬಾರ್ಲ ಕೇಳಿಕೆ. ಜೋರಾದ ಬಂಗಾರ, ಯಾಕೆ ಹಿಂಗೆ ಜೋರಾಗಿ ಕೂಗಾಡ್ತಿದ್ಯಾ? ಅವನಲ್ಲ ನಿಮ್ಮ ಮಗ, ಅವನೇ ನನ್ನ ಪಾಪ ಕಾರಣ. ಏ ಕಂಟಿ ಬಾರ್ಲ ಕೇಳಿಕೆ. ಈಗ ದೊರೆ ಏನ್ ಮಾಡ್ರಂತ ಅವನ್ ಮ್ಯಾಕೆ ಕೋಪ ಮಾಡ್ಕೊಂತ ಇದ್ಯಾ? ಇನ್ಯೋನು ಇವನ್ ಲಗ್ನ ಆಗಕ್ಕೆ ಇರೋ ಬರೋರೆಲ್ಲ ಇವನ್ ತವಾಗ ಗೋಗರಿಬೇಕಾ? ಇವಾಗ ಯಾರು ಏನ್ ಹೇಳಿದ್ರವ್ವ? ಮಗ ಒಂಟಿ ಆಗುವಾದ ಹೆಂಡ್ರನ್ ಕಳ್ಕೊಂಡು ದುಃಖದಲ್ಲಿರೋದ್ ಬೇಡ ಅಂತ ನಾನು ಪುಟ್ಟಕ್ಕ ಇವನ್ ಲಗ್ನ ದಿಸ್ಯ ಮಾತಾಡಿದ್ರೆ ಯಾರ್ ಮಾತನ್ನು ಕೇಳಕ್ಕಿಲ್ಲ ಅಂತಾನೆ. ಪುಟ್ಟಕ್ಕ ದೊರೆ ತಾವ ಮದುವೆ ದಿವಸ ಮಾತಾಡೋರ? ಬರೀ ಮಾತಾಡೋದು ಆಟ ಅಲ್ಲ ರೀ. ಇವನ್ ಕೈ ಮುಗಿದ್ ಕೇಳ್ಕೊಂಡ್ರು ಇವನ್ ಅವಳ ಮಾತಿಗೆ ಬೆಲೆ ಕೊಟ್ಟಿಲ್ಲ, ಮರ್ವಾದೆ ಕೊಟ್ಟಿಲ್ಲ. ಏ ಕಂಟಿ, ಯೋಟ್ಕಿತ್ತಲ್ಲ ಕರೆಯೋದು ಕೇಳಿಕ್ ಬರ್ಲ. ಯಾಕವ್ವ ಹಿಂಗ್ ಕೂಗಾಡ್ತಿದ್ಯಾ? ಏನಾಯ್ತು? ಯೋನಾಯ್ತಾ? ನನಗ್ ಬರ್ತಿರೋ ಪಾಪಕ್ಕೆ ನಿನ್ ಕೆನ್ನೆಗೆ ಎರಡು ಬಾರಿಸ್ಬೇಕು ಅನ್ಸ್ತೈತೆ. ಕೈ ಮಾಡೋಂಥ ತಪ್ಪು ನಾನೇನ್ ಮಾಡಿದ್ವಿ? ಪುಟ್ಟಕ್ಕ ನಿನ್ ಲಗ್ನ ದಿಸ್ಯ ಮಾತಾಡಿದ್ರೆ ಯೋನ್ಲಾ ಹೇಳ್ದೆ ನೀನು? ಓ ಪಾಯ್ಸನಾ? ಹಾ, ಆ ಇಸ್ಯಾನೆ. ಯಾಕೆ ಎಲ್ರು ಒಂದೇ ತರ ಆಡ್ತಾ ಇದೀರಾ? ನಮ್ಮವ್ರನ್ನ ಬಿಟ್ಟು ಬದುಕಕ್ಕೆ ಹಾಕಿಲ್ಲ ಅಂತ ಹೇಳ್ತಿದ್ರು, ಯಾಕೆ ನಿಮ್ಗೆ ಅರ್ಥ ಆಯ್ತಲ್ಲ? ಸಾಕು ಮುಚ್ಚಲ ಬಾಯಿ. ಮಗಳು ಸತ್ತಿರೋ ದುಃಖನ ಪುಟ್ಟಕ್ಕನೆ ಮರೆತು ನಿಂಗೆ ಹೊಸ ಬಾಳ್ ಸಿಗ್ಲಿ ಅಂತಿದ್ರೆ ನಿಂದ ಹೆಣ್ಣರಗಡೆ. ಆಗಕ್ಕಿಲ್ಲ ಕಣವ. ಮಗಳನ್ನ ಅವ್ರು ಮರಿಬೋದು, ಆದ್ರೆ ನಮ್ಮವ್ರನ್ನ ನಾನು ಮರೆಯಕ್ಕೆ ಹಾಕಿಲ್ಲ. ಕಂಟಿ ಮಾವ, ನೀವು ಪುಟ್ಟಕ್ಕ ಅವ್ರ ಹತ್ರ ಸಮಯ ಕೊಡಿ ಅಂತಾದ್ರೂ ಕೇಳಬೇಕಿತ್ತು. ಅದನ್ನ ಬಿಟ್ಟು ನೀವು ಅವ್ರ ಮಾತೇ ಕೇಳಿಲ್ಲ. ಅದಕ್ಕೆ ಅತ್ತೆಗೆ ಇಷ್ಟು ಬೇಜಾರಾಗಿರೋದು. ರಾಧಾ, ನಿಂಗೆ ಗೊತ್ತಾಗಿಲ್ಲ, ಸುಮ್ಕಿರು. ಇವ್ರು ಯಾರೇ ಬೇಸರ ಮಾಡ್ಕೊಂಡುವೆ ನಾನು ನಿರ್ಧಾರ ಬದಲಾಗಿಲ್ಲ. ಬದ್ಲಾಗಕ್ಕಿಲ್ಲ ಅಂದ್ರೆ ನಾನು ಬುಡಾಕಿಲ್ಲ. ಚಿಕ್ಕ ವಯಸ್ಸಿಗೆ ನನ್ ಮಗ ಒಂಟಿ ಆಗ ನನ್ಗೂ ಇಷ್ಟ ಇಲ್ಲ. ಯಾಕವ ಸ್ವಾರ್ಥಿ ಹಂಗಾಗ್ತಿದ್ಯಾ? ನೋಡ್ಲಾ, ನೀ ನನ್ನ ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನನಗೆ ನಿನ್ ಜೀವನ ಸಂದಾಕಿರೋದು ಆಟೆ ಮುಖ್ಯ. ನೋಡ್ಲಾ, ಈಟು ದಿನ ಅತ್ತಿದ್ದು ಕರೆದಿದ್ದು ಕೇಳಿದ್ದು ಎಲ್ಲ ಮುಗೀತು. ಇವತ್ತು ನೇರವಾಗಿ ನಿನ್ನ ಕೇಳ್ತೀವಿ. ಈ ಮನೆ ಸೊಸೆ ರಾಧ, ನೀನ್ ಅವಳನ್ನ ಲಗ್ನ ಆಯ್ತು ಯೋಗ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.